ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ನಾವಿವಾಗ ಹೋಗ್ತಾ ಇದೀವಿ ಚತುರ್ಮುಖ ಶಿವ ಟೆಂಪಲ್. ಈ ಚತುರ್ಮುಖ ಶಿವ ಟೆಂಪಲ್ ಅಂದ್ರೆ ನಾಲ್ಕು ಮುಖ ಇರೋ ಶಿವ ಟೆಂಪಲ್. ಅಂದ್ರೆ ಶಿವಲಿಂಗಕ್ಕೆ ನಾಲ್ಕು ಮುಖ ಇರ್ತವೆ. ನಾಲ್ಕು ಮುಖ ಯಾರ್ಯಾರ್ದು ಅಂದ್ರೆ ಒಂದು ಬ್ರಹ್ಮ, ವಿಷ್ಣು, ಶಿವ ಮತ್ತೆ ಸೂರ್ಯ. ಸೊ ನಾರ್ಮಲ್ ಆಗಿ ಇದೇ ತರ ಇರುತ್ತೆ, ಬಟ್ ಇಲ್ಲಿ ಯಾವ ತರ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನನಗ್ ಗೊತ್ತಿದ್ದು ಈ ತರ ಟೆಂಪಲ್ ಅಂದ್ರೆ ಚತುರ್ಮುಖ ಶಿವ ಟೆಂಪಲ್ ಬಂದ್ಬಿಟ್ಟು ಇರೋದು ಬಿಹಾರ್ ಅಲ್ಲಿ. ಸೊ ಬಿಹಾರಲ್ಲಿ ಒಂದು ಟೆಂಪಲ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದು ಬಿಟ್ರೆ ಮತ್ತೆ ಎಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಲ್ಲಾದ್ರೂ ನಿಮ್ ಕಡೆ ನಿಮ್ಗೆ ಗೊತ್ತಿರೋ ಎಲ್ಲಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಂದ ಸುಮಾರು 1 ತಾಸು 10 ನಿಮಿಷ ಇದೆ. ಇಲ್ಲಿ ಟೆಂಪಲ್ ಜೊತೆಗೆ ಒಂದು ಒಳ್ಳೆ ಸೀನರಿ ನೋಡಕ್ ಸಿಗತ್ತ. ಆಮೇಲೆ ಜೊತೆಗೆ ಸನ್ಸೆಟ್ ಸ್ಪಾಟ್ ಇದೆ ಇದು. ಬಟ್ ಈಗಾಗ್ಲೇ 5 ಗಂಟೆ ಆಗ್ಬಿಟ್ಟಿದೆ. ಸೊ ನಾವು ಹೋಗ್ಲಿಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೆಂಟ್ರಲ್ಲಿ ಒಂದು ಕೊಂಡುವ ಅಂತ ಒಂದು ಏರಿಯಾ ಬರುತ್ತೆ. ಅದಾದ್ಮೇಲೆ ಒಂದು ಘಾಟು ಇದೆ, ಭೂಪ್ದೇವ್ ಘಾಟ್ ಅಂತ ಹೇಳ್ಬಿಟ್ಟು. ಆ ಘಾಟ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗೆ ಸ್ವಲ್ಪ ಟೈಮ್ ಹಿಡಿಲಿಬಹುದು. ಮುಂದೆಯಿಂದ ಇಲ್ಲಿ ಕಡೆ ಹೋದ್ರೆ ಓ ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆ ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಇನ್ನು ಮುಂದೆ ಇನ್ನು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರತ್ತ. ಯಾಕಂದ್ರೆ ಕೊಂಡ್ವ ದಾಟ್ಕೊಂಡು ಹೋಗ್ಬೇಕು. ನಮ್ಗನ್ಸಿರೋ ಮಟ್ಟಿಗೆ ಸನ್ಸೆಟ್ ಅಂತೂ ನೋಡ್ಲಿಕ್ಕೆ ಆಗಲ್ಲ, ಬಟ್ ಒಳ್ಳೆ ವ್ಯೂ ನೋಡ್ಬೋದು. ಸಿಟಿ ಲೈಟ್ಸ್ ಎಲ್ಲ ನೋಡ್ಬೋದು. ಅದು ಭೂಪ್ದೇವ್ ಘಾಟ್ ಅಲ್ಲಿ. ಸೊ ಅದನ್ನು ತೋರಿಸ್ತೀನಿ ನಿಮ್ಗೆ. ಆ ಕಡೆಗೆ ಏನ್ ರೋಡ್ ಕಾಣಿಸ್ತಾ ಇದೆ ಅಲ್ಲ, ಸೊ ಅದು ಬಂದ್ಬಿಟ್ಟು ನಾರ್ಮಲ್ ಪ್ರಜೆಗಳಿಗೆ. ಸೊ ಇದು ಬಂದ್ಬಿಟ್ಟು VIP ಪ್ರಜೆಗಳಿಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಅಲ್ಲ ಅದು ಹಂಗೇನಿಲ್ಲ. ಸೊ ಆಕ್ಚುಲಿ ಆ ಕಡೆ ರೋಡ್ ಬಂದ್ಬಿಟ್ಟು ನಾರ್ಮಲ್ ರೋಡ್. ಸೊ ಈ ಕಡೆ ಬಂದ್ಬಿಟ್ಟು ಇದು BRT ಬಸ್, ಅಂದ್ರೆ ಏನ್ ಪುಣೆ ಸಿಟಿ ಬಸ್ ಇದೆ ಅಲ್ವಾ, ಸೊ ಅದಕ್ಕೆ ರೋಡ್ ಇದು. ಸೊ ನಾವ್ ಇವಾಗ ಅದೇ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ರೀಸನ್ ವೈ ಆ ಕಡೆ ಸ್ವಲ್ಪ ಟ್ರಾಫಿಕ್ ಇದೆ ಅಂತ. ಇಲ್ಲೂ ಟ್ರಾಫಿಕ್ ಇದೆ ಅಂತ ಕಾಣಿಸುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ಆ ಕಡೆ ರೋಡ್ ಇಂದ ಈ ಕಡೆ ರೋಡಿಗೆ ಬಂದ್ಬಿಟ್ಟಿದ್ದಂಗ ಅವ್ರ. ಇಲ್ಲಿ ಜನ ಹಿಂದೆ ಏನ್ ಬರುತ್ತೆ ಮುಂದೆ ಏನ್ ಬರುತ್ತೆ ಅದೆಲ್ಲ ಯಾರು ನೋಡಂಗಿಲ್ಲ. ಸುಮ್ನೆ ಮುಂದೆ ರೋಡ್ ಖಾಲಿ ಆಯ್ತಾ ಓಡಿಸಿದ್ದೆ. ಆ ಕಡೆ ಈ ಕಡೆ ಬೇರೆ ಏನ್ ಟಿಕೆಟರೋ ಗೊತ್ತಿಲ್ಲ, ಸುಮ್ನೆ ಹೊಡೆದಿದ್ದೆ. ಟ್ರಾಫಿಕ್ ಸಿಕ್ಕಾಪಟ್ಟೆ ಆಯ್ತು ಗುರು. ಸೊ ಇಲ್ಲಿಂದ ಇನ್ನು ಘಾಟ್ ಸೆಕ್ಷನ್ ಸ್ಟಾರ್ಟ್. ಇಲ್ಲೆಲ್ಲ ನೋಡಿ ಹೆಂಗಿರ್ದ. ಇನ್ನು ಘಾಟ್ ಈಗ ಜಸ್ಟ್ ಸಿಟಿಯಿಂದ ಈಗ ಜಸ್ಟ್ ಔಟ್ ಹೊರಗಡೆ ಬಂದಿದೀವಿ. ಆಗ್ಲೇ ಇಷ್ಟು ಒಳ್ಳೆ ಸೀನ್ರಿ ನೋಡ್ಬೋದು. ಓ ಘಾಟ್ ಅಲ್ಲೂ ಟ್ರಾಫಿಕ್ ಇದೆ ಗುರು ಇವತ್ತು. ಹ ಅಣ್ಣ ನೋಡಿ ಸ್ಕೂಟಿಲಿ ನಾಟಕ ಮಾಡ್ತಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈ ಕಡೆಗೆಲ್ಲ ಒಳ್ಳೆ ವ್ಯೂ ನೋಡಿ. ವ್ಯೂ ಸಕ್ಕದಾಗ ಕಾಣಿಸುತ್ತೆ. ಇದೆಲ್ಲ ಸಿಟಿ ವ್ಯೂ. ಇನ್ನು ಮೇಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ಇನ್ನು ಸ್ವಲ್ಪ ಹೊತ್ತಾದ್ರೆ ಲೈಟ್ಸ್ ಎಲ್ಲ ಆನ್ ಆಗುತ್ತಲ್ಲ, ಸೊ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿರತ್ತ. ಇಲ್ಲಿಂದ ಇನ್ನೂ 7 ಕಿಲೋಮೀಟರ್ ಇದೆ ನೋಡಿ. ಇಲ್ಲಿಂದನೂ ವ್ಯೂ ಇದೆ. ಆಕ್ಚುಲಿ ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಇನ್ನು. ನೋಡಿ ವ್ಯೂ ಎಲ್ಲ ಏನ್ ಸಕ್ಕದಾಗ ಕಾಣಿಸುತ್ತೆ. ನೋಡೋಕೆ ಎಲ್ಲ ಒಂಥರ ಮಜಾ.
ಎಲ್ಲ ಸುತ್ತ ಹಿಲ್ ಸ್ಟೇಷನ್ಸ್, ಸೆಂಟ್ರಲ್ ಸಿಟಿ. ಈ ಪುಣೆ ಸ್ಪೆಷಾಲಿಟಿನೇ ಅದು. ಸುತ್ತ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಬರೀ, ಆಮೇಲೆ ಸೆಂಟ್ರಲ್ ಸಿಟಿ ಇದೆ. ಮೋಸ್ಟ್ಲಿ ಆವಾಗಿನ ಕಾಲದಲ್ಲಿ ಹಂಗಾಗಿನೇ ಸಿಟಿ, ಆ ನೀರೆಲ್ಲ ನಿಂತ್ಕೊಂಡು ಕುಡ್ಲಿಕ್ ನೀರ್ ಸಿಕ್ಕು, ಸೊ ಜನ ಮೋಸ್ಟ್ಲಿ ಹಂಗೇನೆ ವಾಸ ಮಾಡಕ್ ಸ್ಟಾರ್ಟ್ ಮಾಡಿರೋದು ಅನ್ಸುತ್ತೆ. ಇಲ್ಲೂ ಟ್ರಾಫಿಕ್ ಇದೆ ಗುರು. ಬಾ 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 ಬಾ. ಎಲ್ಲ ಫುಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ನೋಡಿ ಅಲ್ಲಿ ತನಕ. ಇಲ್ಲೇನು ಅಷ್ಟೊಂದು ಟ್ರಾಫಿಕ್ ಏನು ಕಾಣಿಸ್ತಿಲ್ಲ, ಹೋಗ್ಬಿಡ್ಬೋದು. ಸೊ ಬೇಗ ಬೇಗ ಹೋಗ್ಬಿಡೋಣ. 6 ಗಂಟೆ ಆಗೋಯ್ತು ಇಲ್ಲೇ. ಅಣ್ಣ ನೋಡಿ ಫುಲ್ ಸ್ಟೈಲ್ ಆಗಿ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ಕೋತಾ. ಮುಚ್ಕೊಂಡು ಫೋನ್ ಹಾ ಮುಚ್ಕೊಂಡು ಫೋನ್ ಇಡ. ಬಾ. ಹಾ ಹಾ ಅಣ್ಣನ ಆಟಿಟ್ಯೂಡ್, ಸ್ವ್ಯಾಗ್ ನೋಡ್ರಿ ಗಾಡಿ ಓಡಿಸೋದ್ರಲ್ಲ. ತಗೊಬೇಕು. ಎಲ್ಲ ಹಾಕಿದ್ದಾರೆ. ಗಿರಿ ಮಹಾವೀರ ಮಹಾದೇವ್ ಏನೋ ಬರ್ದಿದ್ದಾರೆ. तेजस्वी लोग हैं हमारे पास. ಸೊ ಇದು ಹೈವೇ ಇಂದ ಆಚೆ, ಕಂಪ್ಲೀಟ್ ಆಚೆಗೆ. ಸೊ ಇಲ್ಲೆಲ್ಲ ರೋಡ್ ಹೆಂಗಿದೆ ಅಂತನೂ ಗೊತ್ತಿಲ್ಲ. ಸೊ ಲೆಟ್ ಸಿ. ಇಂಥ ಏರಿಯಾದಲ್ಲೆಲ್ಲ ಎಲ್ಲಾದ್ರೂ ಮನೆ ಅಂದ್ರೆ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಸ್ವಲ್ಪ ದುಡ್ಡು ಮಾಡ್ಕೊಂಡು ಇಂಥ ಏರಿಯಾ ಇಲ್ಲೆಲ್ಲ ಎಲ್ಲ ಪ್ರಶಾಂತವಾಗಿ ಮನೆ ಮಾಡ್ಕೊಂಡು ತಣ್ಣಗಿರ್ಬೇಕು ನೋಡಿ. ಯಾರ ಚಿಂತೆನೂ ಇಲ್ಲ, ಏನೂ ಇಲ್ಲ. ಅಕ್ಕಪಕ್ಕದವ್ರು ಜಗಳ ಆಡ್ತಾರೆ ಅನ್ನೋಕ್ಕೂ ಇಲ್ಲ. ಎಷ್ಟು ಪೀಸ್ಫುಲ್ ಆಗಿದೆ ಇಲ್ಲೆಲ್ಲ, ಸಿಟಿಯಿಂದ ದೂರ ಆಚೆ. ಇವರೆಲ್ಲ ಸನ್ಸೆಟ್ ಮುಗಿಸ್ಕೊಂಡೇ ಬರ್ತಿರೋದು ಇವರೆಲ್ಲ. ಆಲ್ರೆಡಿ ಇಬ್ಬರಿದ್ದೀವಣ, ಎಲ್ಲಿ ಕುಂದ್ರಿಸ್ಕೊಂಡು ಹೋಗ್ಲಿ ಇನ್ನ. ಒಳ್ಳೆ ಸಕ್ಕದಾಗಿದೆ ಪ್ಲೇಸ್, ಮಾತ್ರ ಸಕ್ಕದಾಗೈತ. ಬಟ್ ಇನ್ನೊಂದ್ ಸ್ವಲ್ಪ ಬೇಗ ಬರ್ಬೇಕಾಗಿತ್ತು. ಮತ್ತೆ ಇನ್ನು ಸುಮಾರು 3 ಕಿಲೋಮೀಟರ್ ಇದೆ. ಅಲ್ಲಿ ನೋಡಿ, ಅದು ಪರ್ವತನೇ ಒಂಥರ ಶಿವಲಿಂಗ ತರ ಇದೆ ನೋಡ್ಲಿಕ್ಕೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಇದು. ವಾವ್, ರೋಡ್ ಎಲ್ಲ ಸಕ್ಕದಾಗೈತೆ ಗುರು. ರೋಡ್ ನನಗೆ, ಈ ರೋಡ್ ನೋಡ್ತಿದ್ರೆ ನನಗೆ ಏನ್ ನೆನಪಾಗ್ತಿದೆ ಅಂದ್ರೆ, ಈ ಸಿಯಾಗಢ್ ಫೋರ್ಟ್ ಅಂತ ಒಂದಿದೆ, ಈ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು. ಸೊ ಅವ್ರ ಫೋರ್ಟ್ ಹೋಗ್ಲಿಕ್ಕೆ ಏನ್ ರೋಡ್ ಇದೆ ಅಲ್ವಾ, ಸೊ ಅವ್ರ ರೋಡ್ನು ಹಿಂಗೆ ಇದೇ ತರಾನೇ ಇರೋದು, ಸೇಮ್ ಇದೇ ತರಾನೇ, ಒಂದ್ ಸಿಂಗಲ್ ರೋಡ್. ಸೊ ಆ ಕಡೆ ಈ ಕಡೆ ಎಲ್ಲ ಫುಲ್ ವ್ಯೂಸ್. ಇಲ್ಲಿ ನೋಡಿ ಎಷ್ಟು ಜನ ಇದಾರ. ಐ ಥಿಂಕ್ ಇದೇ ಟೆಂಪಲ್ ಅನ್ಸುತ್ತೆ. ಇದೇ ಟೆಂಪಲ್. ಇಲ್ಲಿಂದ ನೋಡಿ ವ್ಯೂ ಹೆಂಗ್ ಕಾಣಿಸುತ್ತ. ವಾವ್, ವ್ಯೂ ಮಾತ್ರ ಸಕ್ಕದಾಗಿ ಕಾಣಿಸ್ತಿದೆ, ಸಕ್ಕದಾಗೆ. ಎಲ್ಲಿ ದೂರ ದೂರ ತನಕ ಏನು ಡಿಸ್ಟರ್ಬೆನ್ಸೇ ಇಲ್ಲ. ವಾವ್. ಸೊ ಇದೇ ಟೆಂಪಲ್. ಸೊ ಟೆಂಪಲ್ ಒಳಗೆ ಎಂಟ್ರಿ.
ಈ ಕಡೆಯಿಂದ. ಸೊ ಹೋಗಿ ಮಹಾದೇವನ ದರ್ಶನ ಮಾಡ್ಕೊಳ್ಳೋಣ. ಸೊ ಇವೆಲ್ಲ ಹಳೇ ಟೆಂಪಲ್ಸ್ ಆಗಿರೋದ್ರಿಂದ ಸೊ ಒಳ್ಳೆ ಮಜಾ ಇರುತ್ತೆ ನೋಡೋಕ್ಕೆ, ಒಂಥರ ಪೀಸ್ ಇರುತ್ತೆ. ಒಂದು 3 ಇಯರ್ಸ್ ಕೆಳಗಡೆ ಇಲ್ಲ ಅಷ್ಟೊಂದೇನು ಇದಿರಲಿಲ್ಲ, ಡೆವಲಪ್ಮೆಂಟ್ ಇರಲಿಲ್ಲ ಇಲ್ಲಿ ನಂಗೆ ಗೊತ್ತಿರೋವರೆಗೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಒಳಗೆ ನೋಡಿದ್ದೆ. ಸೊ ಇಷ್ಟೊಂದೇನು ಎದ್ದಿರಲ್ಲ ಇಲ್ಲಿ. ಇವಾಗೆಲ್ಲ ಗಿಡ ಎಲ್ಲ ಬೆಳೆಸಿದ್ದಾರೆ. ಐ ಥಿಂಕ್ ಇದನ್ನು ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಂದಿ ಮಹಾರಾಜ್. ಸೊ ಅಲ್ಲಿ ಓಮ್ ಇದೆ. ಸೊ ಇದು ಈ ಟೆಂಪಲ್ ಸ್ಪೆಷಾಲಿಟಿ ನೋಡಿ ಇದು. ಸೊ ತ್ರಿಶೂಲಕ್ಕೆ ಹಾವು ಜೊತೆಗೆ ಡಮ್ರು. ಸೊ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಸಾಕಾಗಿದೆ. ವಾವ್. ಸೊ ಈ ಕಡೆ ಯಾವುದೋ ಒಂದು ಟೆಂಪಲ್ ಇದೆ. ನೋಡಿ ಇಲ್ಲಿ ತ್ರಿಶೂಲ್ ಅಂತ ಹೇಳಿದ್ನಲ್ವ, ಅದು ಆ ಕಡೆ ಓಮ್. ಸೊ ಇಲ್ಲಿ ಮೇಲೆ ಇಲ್ಲೊಂದು ಟೆಂಪಲ್ ಇದೆ. ಸೊ ಇಲ್ಲೆಲ್ಲ ದೀಪ ಹಚ್ಚೋಕ್ಕೆ ಇದು ಕಂಬ ಈ ಕಡೆ ಒಂದು ಇದೆ. ಸೊ ಇದು ಟೆಂಪಲ್ ಎಂಟ್ರೆನ್ಸು. ಓಂ ನಮಃ ಶಿವಾಯ. ಸೊ ಇದು ಟೆಂಪಲ್ ಒಳಗಡೆ ಎಲ್ಲ ಧ್ಯಾನ ಮಾಡಕ್ಕೆ ಕೂತ್ಕೊಂಡಿದ್ದಾರೆ. ಟೈಮ್ ಆಗ್ಬಿಟ್ಟಿಲ್ಲ. ಸೊ ಹಂಗಾಗಿ ಅವೆಲ್ಲ ಹೂವೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೆ. ಸೊ ಅದು ಎಂಟ್ರೆನ್ಸು. ಸೊ ಅಲ್ಲಿಂದ ಹಿಂಗೆ ಈ ಕಡೆ. ಸೊ ಇದು ದೇವಸ್ಥಾನ ಹಿಂದೆ. ಇಲ್ಲಿ ಮೇಲೆ ಕೂಡ ಹೆಂಗಿದೆ ಅಂದರೆ ಮೇಲೆ ಕೂಡ ಶಿವಲಿಂಗ ಥರನೇ ಇದೆ. ಈ ಕಡೆ ಎಲ್ಲ ಹಾಕ್ಕೊಂಡ್ಬಿಟ್ಟಾರೆ. ಸೊ ಈ ಕಡೆ ತಿರ್ಕೊಂಡು ಹೋಗಲಿಲ್ಲ. ನೋಡೋಕೆ ಮಾತ್ರ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ಸಿಕ್ಕಾಪಟ್ಟೆ ಪೀಸ್ಫುಲ್. ನಾವೊಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರೂ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿಸುತ್ತೆ. ನೋಡಿ ಪ್ರಮೋದ ಮಾಡೋ ಪಾಪ ಎಲ್ಲ ಮಾಡಿಬಿಟ್ಟು ಧ್ಯಾನ ಮಾಡ್ತಾನೆ. ಹಾಂ, ಕ್ಯಾಮ್ರಾ. ಯಾರು ಟೆಂಪಲ್ ಅವ್ರ ಕಡೆಯವರೇ. ಸೊ ಅದಕ್ಕೆ ಕೇಳ್ತವ್ರೆ ಕ್ಯಾಮ್ರಾ ಅಂತ. ಸೊ ಇದು ಟೆಂಪಲ್ ಹಿಂದ್ಗಡೆ. ಸೊ ಇದೆಲ್ಲ ಸೈಡಲ್ಲಿ ಈ ಕಡೆ ಎಲ್ಲ. ಸೊ ಟೆಂಪಲ್ ಒಳಗಡೆ ಕಾಂಪೌಂಡ್ ಒಳಗಡೆ ಹೂವು, ಆಮೇಲೆ ಮಾವಿನಕಾಯಿ ಮರ ಇದೆ. ಆಮೇಲೆ ಈ ಕಡೆ ಯಾವ ಮರ ಇದೆ ಗೊತ್ತಿಲ್ಲ, ಒಟ್ಟು ಮರಗಳಿದೆ ಫುಲ್ ಸುತ್ತ. ಅಲ್ಲಿ ಮನೆ ಇದೆ ಅವ್ರು ಸ್ಟೇ ಮಾಡಲಿಕ್ಕೆ, ಅವ್ರು ಇಲ್ಲಿರೋರು. ಒಳ್ಳೆ ವೈಬ್ ಐತೆ ಗುರು ಇಲ್ಲಿ ಮಾತ್ರ. ಇದು ಗಣೇಶನ ಕಟ್ಟೆ. ಇಲ್ಲಿ ಗಣಪತಿ, ಇದೂ ಗಣಪತಿನೇ ಅಂತ ಕಾಣಿಸುತ್ತೆ. ಓ ಮೈ ಗಾಡ್. ಒಂದು ತೋರಿಸ್ತೀನಿ ರೀ. ಇಲ್ಲಿ ನೋಡಿ. ವಾವ್. ಸೊ ಅಲ್ಲಿ ಹಿಂದ್ಗಡೆ ದೀಪ ಇದೆ, ಇಲ್ಲಿ ಶಿವಲಿಂಗ ಇದೆ. ಅಪ್ಪ ಶಿವನೇ ಪರಮಾತ್ಮ ಕಾಪಾಡಪ್ಪ. ಓಂ ನಮಃ ಶಿವಾಯ. ಇದು ನೋಡಿ ಮರನೇ ಡಿಸೈನ್ ಆಗಿದೆ ಅದು. ಅಲ್ಲಿ ಸಿಟಿ ಕಾಣಿಸ್ತಾ ಇದೆ ನಿಮಗೆ? ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಿಟಿ.
ನೋಡೋಕ್ಕೆ ಒಂಥರ ಮಜಾ ಆಯ್ತಾ, ಪೀಸ್ಫುಲ್ ಆಗೈತೆ, ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗೈತಾ. ಆಮೇಲೆ ಇಲ್ಲಿ ಯಾರೋ ಋಷಿಗಳಿದ್ದಾರೆ. ನಿಮಗೆ ಹಿಂದಿ ಓದಕ್ಕೆ ಬಂದರೆ ಇಲ್ಲಿ ಓದ್ಬಿಟ್ಟು ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲೊಂದು ನೀರಿನ ಕುಂಡಿ ಐತೆ. ಎಲ್ಲ 3 ಕಡೆ ನೀರಿದೆ. ಸೊ ಇಲ್ಲೆಲ್ಲ ಮೋಟ್ರ್ ಹಾಕಿ ಇಳಿತಾವ್ರಿದೆ ನೀರು, ಬಟ್ ಅಷ್ಟು ಆಳ ಏನಿಲ್ಲ, ನಾರ್ಮಲಾಗಿ ಆಯಿತಾ. ಸೊ ಇದು ಬಂದ್ಬಿಟ್ಟು ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ. ದತ್ತಾತ್ರೇಯ ದೇವಸ್ಥಾನ ಅಂದರೆ ಮೇನ್ ಎಂಟ್ರೆನ್ಸಿಂದ ಇಲ್ಲೇ ಫಸ್ಟ್ ದತ್ತಾತ್ರೇಯ ಟೆಂಪಲ್ ಇದೆ, ಆಮೇಲೆ ಪಕ್ಕದಲ್ಲಿ ಈ ಟೆಂಪಲ್ ಇದೆ. ಓಂ ನಮಃ ಶಿವಾಯ. ಸಕಲ ಬರ್ತದೆ ನಮಗೆ. ಮಿಸ್ಟರ್ ಸೋಮ ಓಂಕಾರ. ಎಸ್. ದಿಗಂಬರ ಗುರುದತ್ತ ದತ್ತಾತ್ರೇಯ ದಿಗಂಬರ ಶ್ರೀಪಾದ ದತ್ತಾತ್ರೇಯ ದಿಗಂಬರ. ಜೋರಾದ ಮಳೆ, ನೋಡಕ್ಕೆ ಇದು ವಾತಾವರಣ ನಾವು ಗೆಸ್ ಕೂಡ ಮಾಡಿರಲಿಲ್ಲ ಅಂತ. ಅದೇ ಅಲ್ಲ, ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟ. ಸೊ ಇದರಿಂದ ಭೂಪ್ದೇವ್ ಘಾಟ್ ಕ್ಯಾನ್ಸಲ್ ಆಗೋಯ್ತು. ಬಟ್ ಟ್ರೈ ಮಾಡೋಣ, ಆದರೂ ಆ ಕಡೆ ನನಗನ್ಸಿರೋ ಮಟ್ಟಿಗೆ ಇರೋಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಳೆ. ಸೊ ನೋಡೋಣ, ಅದರಲ್ಲಿ ಬೇರೆ ಬಿಡ್ತಾರೋ ಇಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಸೊ ಲೆಟ್ಸ್ ಸಿ, ಹೋಗೋಣ. ಶೂ ಎಲ್ಲ ಆಚೆನೇ ಬಿಟ್ಟಿದ್ದೆ, ಶೂ ಎಲ್ಲ ಹಸಿ ಆಗಿಬಿಟ್ಟಿರುತ್ತೆ. ಈಗ ಹಸಿ ಶೂ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು ಅಂದರೆ ಏನೋ ಎಷ್ಟು ಇರಿಟೇಟ್ ಆಗುತ್ತೆ. ಹಾಂ, ಸೊ ನಮ್ಮ ಹುಡುಗನ ಫೋಟೋ ತೆಗಿಬೇಕಂತ. ಫೋಟೋ ತೆಗಿಬೇಕು ಯಪ್ಪ. ಇಲ್ಲಿ ನೋಡಿ ಕಪ್ಪೆ ಆಟ ಆಡ್ತೀವಿ. ಇದೆ ಈ ಟೆಂಪಲ್ಗೆ ಇದೆ ಒಂಥರ ಏನಂತಾರೆ, ಅಟ್ರಾಕ್ಷನ್ ಥರ ಕಾಣಿಸ್ತಿದೆ. ಸೆಂಟರ್ ಆಫ್ ಅಟ್ರಾಕ್ಷನ್. ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗಿ ಗುರು ಎಲ್ಲ ಎಡವಟ್ಟಾಗೋಯ್ತು. ಸೊ ಎಲ್ಲ ಸಿಕ್ಕಾಪಟ್ಟೆ ರಚ್ಚು ಶೂಸ್ ಎಲ್ಲ ಹಸಿ ಒಳಗಡೆ ಎಲ್ಲ. ಹಾ ಸರಿ, ಇನ್ನು ಹೋಗೋ ಟೈಮ್ ಬಂತು. ಲೆಟ್ಸ್ ಗೋ. ದಾರಿ ಗೊತ್ತಿಲ್ಲ, ಸೊ ಗೂಗಲ್ ಮ್ಯಾಪ್ ಮಾತಾಕಿ ಜೈ. ಅಂದ್ರೆ ಕೆಳಗಡೆ ತನಕ ಹೋಗ್ಬೋದು, ಬಟ್ ಅಲ್ಲಿ ನಿಂದ್ರಿಸ್ಬಿಟ್ಟು ಮತ್ತೆ ಇನ್ನೇನು ಹಾಕೊಳ್ಳೋದು ಅಂತ ಕರಾಡಿ. ಓಕೆ, ಓಕೆ. ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಮರ, ಇಲ್ಲಿ ಮರಕ್ಕೆಲ್ಲ ಫುಲ್ ಡಿಸೈನ್ ಮಾಡ್ಬಿಟ್ಟಾರೆ, ಲೈಟ್ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಮಾಡಿದಾರೆ. ಇಲ್ಲಿ ಯಾರೋ ಅಣ್ಣ ಗಾಡಿಗೆ ಕೆಳಗಡೆ ಪೂಜಾ ಅಂತ ಹಾಕ್ಸಿದ್ದಾರೆ. ನಿಮ್ಗೂ ಯಾರಾದ್ರೂ ಪೂಜಾ ಅನ್ನೋ ಫ್ರೆಂಡ್ ಇದ್ರೆ
ಈ ವಿಡಿಯೋಗೆ ಟ್ಯಾಗ್ ಮಾಡ್ರಿ. ಸೊ ವ್ಯೂ ನೋಡ್ರಿ, ಇದೆಲ್ಲ ಪುಣೆ ಸಿಟಿ. ಇದು ಈ ಕಡೆ ಮುಂದೆ ಎಲ್ಲ ಏನ್ ಕಾಣಿಸ್ತಿದೆಲ್ಲ ಇದೆಲ್ಲ ಪುಣೆ ಸಿಟಿ. ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ ಮುಂದೆ, ಸೊ ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಇನ್ನು ಕ್ಲೀನಾಗಿ. ಎಲ್ಲ ಸುತ್ತ ಪುಣೆ. ನೋಡಿ ಏನ್ ಸಕ್ಕದಾಗಿದೆ ವ್ಯೂ, ಮಾತ್ರ ಒಳ್ಳೆ ವ್ಯೂ. ಇಲ್ಲಿ ನಿಲ್ಸ್ಕೊಂಡು ನೋಡೋಣಂತೆ. ಏನ್ ಸಕ್ಕದಾಗ ಕಾಣಿಸ್ತದಲ್ಲ. ಇಲ್ಲಿ ಸೆಂಟ್ರಲ್ ಆಕ್ಚುಲಿ ಇಲ್ಲೇನೋ ಹಾಸ್ಪಿಟಲ್ ಅದೆಲ್ಲ ಇದೆ. ಸೊ ಅಲ್ಲೀಗ ಇದು ಕಾಲೇಜ್ ಇದು. ಹುಷಾರಪ್ಪ, ಇವ್ ನೋಡ್ಗ ಇವ್ನ್ ತೀಟ್ಲೆ ಮಾಡೋದಲ್ಲ ಹಿಂಗೆ. ಸೊ ಇದೆಲ್ಲ ಪುಣೆ ಸಿಟಿ. ಸೊ ಇಷ್ಟೇನೆ. ಬಟ್ ಆಕ್ಚುಲಿ ನಾವು ಅಲ್ಲಿ ಮೇಲೆ ಒಂದ್ ಕಡೆ ದಾರಿ ಇದೆ. ಆ ಕಡೆ ಅಲ್ಲಿ ಇದು ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ, ಒಂದು ರೇಪ್ ಅಂಡ್ ಮರ್ಡರ್ ಆಗಿದೆ. ಸೊ ಹಂಗಾಗಿ ಅಲ್ಲಿ ಬಿಡ್ತಿಲ್ಲ. ಸೊ ಆಕ್ಚುಲಿ ಅಲ್ಲಿಂದ ನೋಡಿದ್ರೆ ಇನ್ನೂ ಸಕ್ಕದಾಗ ಕಾಣಿಸುತ್ತೆ. ಆ ಕಡೆ ಅಂದ್ರೆ 360 ಡಿಗ್ರಿಲೂ ನಿಮ್ಗೆ 360 ಡಿಗ್ರಿಲಿ ಆಲ್ಮೋಸ್ಟ್ ಒಂದು ಆ ಕಡೆ ಹಿಂದ್ಗಡೆ ಸೈಡ್ ಬಿಟ್ಟು ಮುಂದ್ಗಡೆ ಯಾವ ಕಡೆ ನೋಡಿದ್ರು ಈ ಸಿಟಿನೇ ಕಾಣಿಸುತ್ತೆ. ಸೊ ನೋಡಕ್ ಮಾತ್ರ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಅಲ್ಲಿ ನೋಡಿ ರೋಡ್ ಇದೆ, ಅದು ಅಲ್ಲಿ ರೋಡ್ ಎಲ್ಲ ಹೋಗ್ತಾ ಇದೆ. ಸೊ ಫೈನಲಿ ಬಂದ್ಬಿಟ್ಟು ಹಂಗೂ ಹಿಂಗೂ ಮಾಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದು ಇದು ದಾಟ್ಕೊಂಡು, ಅಯ್ಯಯ್ಯೋ ಹೆವಿ ಟ್ರಾಫಿಕ್ ಇತ್ತು ಗುರು ಇವತ್ತು ಮಾತ್ರ. ನೋಡಿ MH14 KA06 60. ಸೊ ನಿಮಗೆ ಮಗರ್ಪಟ್ಟ ಅಂತ ಹೇಳಿದ್ನಲ್ವಾ, ಇದೆ ನೋಡಿ, ಇದೇ ಮಗರ್ಪಟ್ಟ ಅಂದ್ರೆ. ಸೊ ಒಂದು ಟೈಮಲ್ಲಿ ಇಲ್ಲೇ ನಮ್ಮ ಆಫೀಸ್ ಇತ್ತು. ಇದು ಮೇನ್ ಗೇಟು. ಆ ಕಡೆ ಒಂದು ಸೌತ್ ಗೇಟ್ ಇದೆ, ಹಿಂದ್ಗಡೆ ನಾರ್ತ್ ಗೇಟ್ ಇದೆ. ಸೊ ಗೆಳೆಯರೇ, ಇವತ್ತಿಗಿಷ್ಟೇನೆ. ಸೊ ನೆಕ್ಸ್ಟ್ ವ್ಲಾಗ್ ಬರೋ ತನಕ ಕಾಯ್ತಾ ಇರಿ. ಅಲ್ಲಿ ತನಕ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕಾನ್ನ ಒತ್ತಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್, ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್.